ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ರಾಜ್ಯದ ಮಹಿಳೆಯರು ಈ ವಿಚಾರವನ್ನ ಖಂಡಿತವಾಗ್ಲೂ ಸಹ ತಿಳ್ಕೋಬೇಕಾಗಿರುವಂಥದ್ದು. ಯಾಕೆ ಅಂತ ಅಂದ್ರೆ ಇದೀಗ ನಮ್ಮ ರಾಜ್ಯ ಸರ್ಕಾರ ನಿಗದಿಪಡಿಸಿದಂತಹ 5 ಯೋಜನೆ ಏನಿತ್ತಲ್ವಾ, ಆ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಹಳ ಅತ್ಯುತ್ತಮವಾದಂತಹ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿತ್ತು. ಆದರೆ ಇದೇ ಗೃಹಲಕ್ಷ್ಮಿ ಯೋಜನೆ ಕುರಿತಾದಂತೆ ಒಂದಷ್ಟು ಊಹಾಪೋಹಗಳ ಜೊತೆಗೆ ಒಂದಷ್ಟು ವದಂತಿಗಳು ಸಹ ಇದೀಗ ಹರಿದಾಡ್ತಾ ಇದೆ. ಏನೆಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವದಂತಿಗಳು ಹರಿದಾಡ್ತಾ ಇದೆ ಅಂತ ನೋಡೋದಾದ್ರೆ, ಆ ಎಲ್ಲಾ ವದಂತಿಗಳಿಗೂ ಸಹ ಕಿವಿ ಕೊಡಬೇಡಿ ಅಂತ ಇದೀಗ ಕಡ್ಡಾಯವಾಗಿ ಮನವಿಯನ್ನ ಮಾಡ್ಕೊಳ್ಳೋದಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸರ್ಕಾರ ಈ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹೌದು, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಡ್ಡಾಯವಾಗಿ KYC ಅಪ್ಡೇಟ್ ಮಾಡಿಸಬೇಕು ಅಂತ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ವದಂತಿಗಳು ಇದೀಗ ಸುಳ್ಳಾಗಿದ್ದು, ಸಾರ್ವಜನಿಕರು ಇವುಗಳಿಗೆ ಕಿವಿ ಕೊಡಬಾರದು ಅಂತ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾದಂತಹ CS ಚಂದ್ರಭೂಪಾಲ್ ಅವರು ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೌದು, ನಾನು ಈಗಾಗಲೇ ತಿಳಿಸ್ಕೊಟ್ಟಂತೆ ಈ ಯೋಜನೆಯಲ್ಲಿ ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ KYC ಅಪ್ಡೇಟ್ ಮಾಡಿಸ್ಬೇಕು ಅಂತ ಇದೀಗ ಸಾಮಾಜಿಕ ಜಾಲತಾಣಗಳಾದಂತಹ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ತಪ್ಪಾದಂತಹ ಮಾಹಿತಿಗಳು ಹರಿದಾಡ್ತಾ ಇತ್ತು. ಈ ಮಾಹಿತಿಗಳನ್ನ ಒಂದಷ್ಟು ಜನ ನೋಡಿ KYC ಅಪ್ಡೇಟ್ ಮಾಡಿಸ್ಬೇಕು ಅಂತ ಸಾಕಷ್ಟು ಜನ ಸೈಬರ್ ಕೇಂದ್ರಗಳಿಗೆ ಹೋಗಿ, ಅದರಲ್ಲೂ ಪ್ರಮುಖವಾಗಿ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಈ ಎಲ್ಲ ಕೇಂದ್ರಗಳಿಗೆ ಹೋಗಿ ಮುಗಿಬೀಳ್ತಾ ಇದ್ದಂತಹ ಘಟನೆಗಳನ್ನ ಇದೀಗ ಪ್ರಾಧಿಕಾರದ ಗಮನಕ್ಕೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಸಾರ್ವಜನಿಕರು ವಿನಾಕಾರಣ ಸೈಬರ್ ಕೇಂದ್ರಗಳಿಗೆ ಅಲ್ದಾಡಿ ತೊಂದರೆ ತಗೋಬಾರ್ದು ಅಂತ ಇದೀಗ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಈ ಅಧಿಕೃತ ಆದೇಶ ಏನಾಗ್ತಾ ಇದೆ, ಇನ್ನು ಯಾವುದೇ ರೀತಿಯೂ ಸಹ ಅಧಿಕೃತವಾದ ಆದೇಶ ಇನ್ನೂ ಸಹ ಬಂದಿಲ್ಲ. ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಪರಿಷ್ಕರಣೆ ಮಾಡೋದು ರಾಜ್ಯ ಸರ್ಕಾರದ ಉದ್ದೇಶವಾಗಿದ್ರು ಸಹ ಈ ಪರಿಷ್ಕರಣೆ ಯಾವ ಮಟ್ಟದಲ್ಲಿ ನಡಿಬೇಕು ಅಂತ ಮತ್ತೆ ಯಾವ ಮಾರ್ಗಸೂಚಿಗಳನ್ನ ಅನುಸರಿಸಬೇಕು ಅನ್ನೋದರ ಬಗ್ಗೆ ಇದೀಗ ಯಾವುದೇ ರೀತಿಯ ಅಧಿಕೃತ ಮಾರ್ಗದರ್ಶನ ಅಥವಾ ಸೂಚನೆಗಳನ್ನ ಸರ್ಕಾರದಿಂದ ಇನ್ನೂ ಸಹ ಹೊರಬಂದಿಲ್ಲ. ಇನ್ನು ರಾಜ್ಯದಲ್ಲಿ ಮಹಿಳೆಯರ ಆರ್ಥಿಕ ಸಬಲೀಕರಣದ ಉದ್ದೇಶದಿಂದ APL ಆಗಿರ್ಬೋದು, BPL ಆಗಿರ್ಬೋದು, ಈ 2 ಕಾರ್ಡ್ ಹೊಂದಿರುವವರು ಕುಟುಂಬದ ಯಜಮಾನಿ ಮಹಿಳೆಯರಿಗೆ ಇದೀಗ ಪ್ರತಿ ತಿಂಗಳು ಸಹ 2,000 ರೂಪಾಯಿಗಳನ್ನ ನೀಡಲಾಗ್ತಾ ಇದೆ. ಯೋಜನೆ ಆರಂಭವಾದಾಗಿಂದ ಇದುವರೆಗೂ ಸಹ ಒಟ್ಟು 30 ಕಂತುಗಳಲ್ಲಿ ಹಣವನ್ನ ಫಲಾನುಭವಿಗಳ ಖಾತೆಗೆ DBT ಮೂಲಕ ಇದೀಗ ಯಶಸ್ವಿಯಾಗಿ ಜಮೆಯನ್ನ ಮಾಡಲಾಗಿರುವಂಥದ್ದು. ಪ್ರಸ್ತುತ ಯಾವುದೇ ಅಡಚಣೆ ಇಲ್ಲದೆ ಹಣ ಪಾವತಿ ಆಗ್ತಾ ಇದ್ದು, ಈ KYC ನೆಪದಲ್ಲಿ ಸಾರ್ವಜನಿಕರು ಗೊಂದಲಕ್ಕೀಡಾಗಬಾರದು ಅಂತ ಇದೀಗ ಪ್ರಕಟಣೆಯಲ್ಲಿ ತಿಳಿಸಲಾಗಿರುವಂಥದ್ದು. ಇನ್ನು ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು, ರಾಜ್ಯದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯನ್ನ ಹೆಚ್ಚಿಸುವಂತಹ ಉದ್ದೇಶದಿಂದ ಜಾರಿಯಲ್ಲಿದೆ. ಈ ಯೋಜನೆಯಡಿ ಅರ್ಹ ಕುಟುಂಬದ ಮಹಿಳಾ ಮುಖ್ಯಸ್ಥೆಯೇ ಬ್ಯಾಂಕ್ ಖಾತೆಗೆ ಇದೀಗ ಪ್ರತಿ ತಿಂಗಳು ಸಹ 2,000 ನೆರವಾಗಿ DBT ಮೂಲಕ ಜಮೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನು ಯೋಜನೆಯಿಂದ ಲಕ್ಷಾಂತರ ಮಹಿಳೆಯರು ಕುಟುಂಬದ ದೈನಂದಿನ ಖರ್ಚಾಗಿರ್ಬೋದು, ಮಕ್ಕಳ ಶಿಕ್ಷಣ, ಆರೋಗ್ಯ ವೆಚ್ಚಗಳನ್ನ ಇದೀಗ ನಿರ್ವಹಿಸಲು ಎಲ್ಲೋ ಒಂದ್ ಕಡೆ ನೆರವನ್ನ ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಯೋಜನೆಗೆ ಯಾರು ಅರ್ಹರು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಸಾಕಷ್ಟು ಜನರಿಗೆ ಇದೊಂದು ಗೊಂದಲ ಇದೆ. ಯಾಕೆ ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದಾಗಿನಿಂದನೂ ಸಹ ಈ ಯೋಜನೆಗೆ ನಾವು ಅರ್ಹನಾ ಇಲ್ವಾ ಅನ್ನುವಂಥದ್ದಿತ್ತು. ಆದ್ರೆ ಇದೀಗ ಈ APL ಆಗಿರ್ಬೋದು, BPL ಆಗಿರ್ಬೋದು, ಈ 2 ಕಾರ್ಡ್ ಇರೋರಿಗೆ ಈಗಾಗಲೇ ಎಲ್ಲಾ ನಿಟ್ಟಿನಲ್ಲೂ ಸಹ ಮನೆಯ ಯಜಮಾನಿ ಆಗಿರುವಂಥವ್ರಿಗೆ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಯಾರ್ಯಾರು ಅರ್ಹರು ಅಂತ ನೋಡೋದಾದ್ರೆ, ಕರ್ನಾಟಕದ ಶಾಶ್ವತ ನಿವಾಸಿ ಆಗಿರಬೇಕು. ಪ್ರಮುಖವಾಗಿ ಇದು ಕರ್ನಾಟಕದ ಯೋಜನೆ ಆಗಿರುವಂತಹ ಕಾರಣ ಕರ್ನಾಟಕದ ನಿವಾಸಿ ಆಗಿರ್ಬೇಕು. ಕರ್ನಾಟಕದಲ್ಲೇ ಶಾಶ್ವತವಾಗಿ ಅಂದ್ರೆ ಹುಟ್ಟಿದಾಗಿಂದ ಬೆಳೆಯೋವರೆಗೂ ಇಲ್ಲಿಯ ನಿವಾಸಿ ಆಗಿರ್ಬೇಕು. ಅಷ್ಟೇ ಅಲ್ಲದೆ ಕುಟುಂಬದ ಮಹಿಳೆ ರೇಷನ್ ಕಾರ್ಡ್ನಲ್ಲಿ ಕುಟುಂಬದ ಮುಖ್ಯಸ್ಥೆ ಆಗಿರಬೇಕು. ಅಂದ್ರೆ ಈ ರೇಷನ್ ಕಾರ್ಡ್ ಏನು ನಾವು BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು, ಅದರಲ್ಲಿ ಗಂಡನ ಹೆಸರಲ್ಲಿ ಅಥವಾ ಗಂಡನೇ ಮುಖ್ಯಸ್ಥನಾಗಿರ್ತಾರೆ. ಆದ್ರೆ ಇಲ್ಲಿ ಮಹಿಳೆ ಮುಖ್ಯಸ್ಥೆ ಆಗಿದ್ರೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಸಿಗುತ್ತೆ. ಅದೇ ರೀತಿಯಾಗಿ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿರ್ಬೇಕು. ನಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆಯಲ್ಲ ಅದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ಬೇಕು, ಆಯ್ತಾ. ಅದಾದ ನಂತರ ಸರ್ಕಾರಿ ನೌಕರರು ಹಾಗೂ ಆದಾಯದ ತೆರಿಗೆ ಪಾವತಿಸುವವರು ಸಾಮಾನ್ಯವಾಗಿ ಈ ಯೋಜನೆಗೆ ಅರ್ಹ ಅಲ್ಲ ಅಂತ ತಿಳಿಸಿರುವಂತದ್ದು. ಏನಂತ ಅಂದ್ರೆ, ಗೌರ್ಮೆಂಟ್ ಎಂಪ್ಲಾಯೀಸ್
ಮತ್ತೆ ಆದಾಯದ ತೆರಿಗೆ ಏನಿದೆಯಲ್ಲ, ಈ ಆದಾಯ ತೆರಿಗೆಯನ್ನ ಕಟ್ತಾ ಇರೋರು ಸಾಮಾನ್ಯವಾಗಿ ಈ ಯೋಜನೆಗೆ ಅರ್ಹ ಅಲ್ಲ ಅಂತ ಹೇಳಿರುವಂಥದ್ದು. ಇನ್ನು ಹಣ ನಮ್ಮ ಅಕೌಂಟಿಗೆ ಬಂದಿದ್ಯಾ ಇಲ್ವಾ ಅಂತ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅಂತ ನೋಡೋದಾದ್ರೆ, DBT ಕರ್ನಾಟಕ ಈ ಆ್ಯಪ್ನ ಮೂಲಕ ಇದೀಗ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಅಥವಾ ಮಿನಿ ಸ್ಟೇಟ್ಮೆಂಟ್ ಪರಿಶೀಲಿಸುವಂತಹ ಮೂಲಕ ಬ್ಯಾಂಕ್ನಿಂದ ಬರುವಂತಹ SMS ಮೂಲಕ ಹಣ ಜಮೆ ಆಗಿದೆಯಾ ಇಲ್ವಾ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಬೋದು. ಯಾವುದೇ ಅದ್ರ ಮೂಲಕ ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. DBT ಕರ್ನಾಟಕ ಆ್ಯಪ್ ಅಂತ ಇದೆ, ಆ ಆ್ಯಪ್ ಮೂಲಕ, ಇಲ್ಲ ಅಂದರೆ ಸೇವಾ ಸಿಂಧು ಪೋರ್ಟಲ್ ಏನಿದೆಯಲ್ಲ ಅಲ್ಲಿ, ಇಲ್ಲ ಅಂದರೆ ಇದು ಯಾವುದೂ ಆಗಲ್ಲ, ಇಲ್ಲೆಲ್ಲ ಹೋಗಿ ನಾವು ಚೆಕ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅನ್ನೋದಾದರೆ ಬ್ಯಾಂಕ್ ಪಾಸ್ಬುಕ್ ಏನಿದೆಯಲ್ಲ ಅದನ್ನು ನೀವು ಹೋಗಿ ಎಂಟ್ರಿ ಮಾಡಿಸ್ತೀರಾ, ಅಲ್ಲಿ ನಿಮಗೊಂದು ಮಿನಿ ಸ್ಟೇಟ್ಮೆಂಟ್ ಸಿಗುತ್ತಲ್ಲ, ಅಲ್ಲಿ ಪರಿಶೀಲನೆಯನ್ನು ಮಾಡ್ಕೋಬೋದು. ಇಷ್ಟೆಲ್ಲ ಆಗೋದಿಲ್ಲ ಅಂದರೆ ನಿಮ್ಮ ಫೋನ್ಗೆ SMS ಬರುತ್ತೆ, ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಿದೆಯಾ ಇಲ್ವಾ ಅನ್ನೋಂಥದ್ದನ್ನು ನಿಮ್ಮ ಫೋನ್ಗೆ SMS ಬರುತ್ತೆ, ಅದ್ರ ಮೂಲಕ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಬೋದು. ಒಟ್ಟಾರೆಯಾಗಿ ವೀಕ್ಷಕರೇ ಏನು ಹೇಳ್ತಾ ಇರೋದು ಅಂತ ಅಂದರೆ, ಇವಾಗ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಬಂದಾಗ ಸಾಕಷ್ಟು ಜನ ಇದಾಗಿದೆಯಾ ಇಲ್ವಾ, ಇದು ಓಕೆನಾ, ಇದು ಸರಿಯಾಗಿದೆಯಾ ಇಲ್ವಾ, ಸಾಕಷ್ಟು ರೀತಿ ವದಂತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು. KYC ಅಪ್ಡೇಟ್ ಮಾಡಿಸ್ಬೇಕು, ಇನ್ನು ಬೇರೆ ಏನೋ ಡೆವಲಪ್ಮೆಂಟ್ ಆಗಬೇಕು, ಸರಿ ಇಲ್ಲ, ಏನೋ ಮಿಸ್ಟೇಕ್ ಆಗಿದೆ, ಅದನ್ನು ಜಾಯಿನ್ ಮಾಡಬೇಕು, ಇದನ್ನು ಜಾಯಿನ್ ಮಾಡಬೇಕು, ಏನೇನೋ ಅಂತ ಒಂದಷ್ಟು ಮಾಹಿತಿಗಳಿತ್ತು. ಆದರೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಎಲ್ಲ ಮಾಹಿತಿಗಳು ಸಹ ಸುಳ್ಳು, ಇವ್ಯಾವುದಕ್ಕೂ ಸಹ ನೀವು ಕಿವಿ ಕೊಡಬೇಡಿ, ಇದೆಲ್ಲವೂ ಸಹ ವದಂತಿ ಅಂತ ಹೇಳಿರುವಂಥದ್ದು. ಇನ್ನು KYC ಅಪ್ಡೇಟ್ ಮಾಡಿಸ್ಬೇಕು ಅಂತ ಸೈಬರ್ ಸೆಂಟರ್ಗೆ ಹೋಗಿ ನಿಂತ್ಕೊಳ್ಳೋದಾಗಿರ್ಬೋದು, ಇವೆಲ್ಲವನ್ನೂ ಸಹ ಸ್ಟಾಪ್ ಮಾಡಿ ಗೃಹಲಕ್ಷ್ಮಿ ಹಣ ಏನು ನಿಮ್ಮ ಅಕೌಂಟಿಗೆ ಬರ್ತಾ ಇದ್ದಲ್ಲ ಅದು ಇನ್ನು ಮುಂದೆ ಯಾವುದೇ ನಿಟ್ಟಿನಲ್ಲೂ ಸಹ ಯಾವುದೇ ತಪ್ಪಿಲ್ಲದೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಇದೀಗ ಸರ್ಕಾರ ತಿಳಿಸಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.